ನಮಸ್ಕಾರ ಸ್ನೇಹಿತರೆ, ಪಾಕಿಸ್ತಾನದ ಇತಿಹಾಸವನ್ನು ಗೌರವಿಸಲಿಲ್ಲ ಅನ್ನೋದಕ್ಕೆ ಈಗ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಜಗತ್ತಿನ ಅತ್ಯಂತ ಹಳೆಯ ಮತ್ತು ಐತಿಹಾಸಿಕ ತಾಣಗಳಲ್ಲಿ ಒಂದಾದ ತಕ್ಷಶಿಲಾ ಪ್ರದೇಶ ಇತಿಹಾಸವನ್ನು ತಿರುಚಲು ಹೋಗಿ ಪಾಕಿಸ್ತಾನ ಈಗ ವಿಶ್ವಸಂಸ್ಥೆ ಕೆಂಗಣ್ಣಿಗೆ ಗುರಿಯಾಗಿದೆ. ಹೌದು, ಯುನೆಸ್ಕೋ ಈಗ ಪಾಕಿಸ್ತಾನಕ್ಕೆ ಅಂತಿಮ ಎಚ್ಚರಿಕೆ ನೀಡಿದೆ. ಐತಿಹಾಸಿಕದ ಮೇಲೆ ನೀವು ಮಾಡಿರುವ ಕೈಚಳಕವನ್ನು ತಕ್ಷಣವೇ ಸರಿಪಡಿಸಿಕೊಳ್ಳದಿದ್ದರೆ ತಕ್ಷಶಿಲಾ ವಿಶ್ವ ಪಾರಂಪರಿ ಪಟ್ಟಿಯಿಂದಲೇ ಕಿತ್ತೆಸುತ್ತೇವೆ ಅಂತ ವಾರ್ನಿಂಗ್ ಕೊಟ್ಟಿದೆ. ಅಷ್ಟಕ್ಕೂ ಪಾಕಿಸ್ತಾನ ಅಲ್ಲಿ ಮಾಡಿದ್ದಾದರೂ ಏನು, ಯುನೆಸ್ಕೋ ಇಷ್ಟೊಂದು ಗರಂ ಆಗಿದ್ದು ಯಾಕೆ? ಬನ್ನಿ ನೋಡೋಣ ಈ ವಿಡಿಯೋದಲ್ಲಿ ಎಳೆಯಾಗಿ. ವಿಷಯ ಏನಪ್ಪ ಅಂದರೆ, ತಕ್ಷಶಿಲಾ ಅನ್ನೋದು ಯುನೆಸ್ಕೋ ಗುರುತಿಸಿರುವ ಒಂದು ಹೆಮ್ಮೆಯ ವಿಶ್ವ ಪರಂಪರೆಯ ತಾಣ, ವರ್ಲ್ಡ್ ಹೆರಿಟೇಜ್ ಸೈಟ್. ಇದರ ಇತ್ತೀಚೆಗೆ ಪಾಕಿಸ್ತಾನ ಇಸ್ಲಾಮಾಬಾದ್ನಲ್ಲಿ ನಡೆದಿರುವ ತೀವ್ರ ಅಸಮಾಧಾನ ಹೊರಹಾಕಿದೆ. ತಕ್ಷಶಿಲಾದಲ್ಲಿ ಇರುವ ಮೊರಾಡು ಮತ್ತು ಸಿಕಾರ್ಫ್ ಎಂಬ ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಪಾಕಿಸ್ತಾನ ಸರ್ಕಾರ ಕೆಲವು ಮರು ನಿರ್ಮಾಣ ರೀಕನ್ಸ್ಟ್ರಕ್ಷನ್ ಕಾಮಗಾರಿಗಳನ್ನು ಮಾಡಿದೆ. ಆದರೆ ಪಾಕಿಸ್ತಾನ ಸರ್ಕಾರ ಅಲ್ಲಿನ ಅಸಲಿ ಇತಿಹಾಸ ಮತ್ತು ಸ್ಮಾರಕಗಳ ಮೂಲ ಸೌಂದರ್ಯವೇ ಹಾಳು ಮಾಡಿವೆ ಎಂದು ಯುನೆಸ್ಕೋ ಗರಂ ಆಗಿದೆ. ಸ್ನೇಹಿತರೆ, ಪಾಕಿಸ್ತಾನ ಮಾಡಿರುವ ಈ ಅನಗತ್ಯ ಬದಲಾವಣೆಗಳು ಐತಿಹಾಸಿಕ ಇಂಟಿಗ್ರಿಟಿ ಅಂದರೆ ಇದರ ಪವಿತ್ರತೆಯನ್ನು ನಾಶ ಮಾಡಿವೆ. ಡೌನ್ ಪತ್ರಿಕೆಯ ವರದಿ ಪ್ರಕಾರ ಯುನೆಸ್ಕೋ ಕೇವಲ ಎಚ್ಚರಿಕೆ ನೀಡಿ ಸುಮ್ಮನಾಗಿಲ್ಲ. ಒಂದು ವೇಳೆ ಪಾಕಿಸ್ತಾನ ತಕ್ಷಣವೇ ಈ ಹೊಸ ನಿರ್ಣಯಗಳನ್ನು ತೆರವುಗೊಳಿಸಲಾಗುವುದು ಎಂದಿದೆ. ಅಷ್ಟೇ ಅಲ್ಲ, ಹಳೆಯ ಸ್ಥಿತಿಗೆ ತರದಿದ್ದರೆ ಈ ಸ್ಥಾನಗಳನ್ನು ಅಪಾಯದಲ್ಲಿರುವ ಸ್ಥಾನಗಳ ಪಟ್ಟಿಗೆ ಡೇಂಜರಸ್ ಲಿಸ್ಟಿಗೆ ಸೇರಿಸಲಾಗುವುದು ಎಂದಿದೆ. ಅಷ್ಟೇ ಅಲ್ಲದೆ, ಜರ್ಮನಿಯಲ್ಲಿ ಹಿಂದೆ ಇದೇ ರೀತಿ ನಿಯಮ ಉಲ್ಲಂಘಿಸಿದ ಒಂದು ಜಾಗವನ್ನು ವಿಶ್ವ ಪರಂಪರೆಯ ಪಟ್ಟಿಯಿಂದಲೇ ತೆಗೆದು ಹಾಕಿದೆ. ಹಾಗೆ ತಕ್ಷಶಿಲಾವನ್ನು ಕೂಡ ಈ ಪಟ್ಟಿಯಿಂದ ಡಿಲಿಸ್ಟ್ ಮಾಡಲು ನಾವು ಹಿಂಜರಿಯುವುದಿಲ್ಲ ಎಂದು ಖಡಕ್ ಆಗಿ ಎಚ್ಚರಿಕೆ ನೀಡಿದೆ. ಸ್ನೇಹಿತರೆ, ಪ್ರಾಚೀನ ಇತಿಹಾಸ ಕುರುವಾಗಿರುವ ತಕ್ಷಶಿಲಾ ಭಾರತ ಉಪಖಂಡ ಬಹುದೊಡ್ಡ ಹೆಮ್ಮೆ. ಆದರೆ ಅದರ ರಕ್ಷಣೆ ಮಾಡುವಲ್ಲಿ ಪಾಕಿಸ್ತಾನ ಎಡುತ್ತಿರುವುದು ನಿಜಕ್ಕೂ ಬೇಸರ ಸಂಗತಿ. ಯುನೆಸ್ಕೋ ನೀಡಿರುವ ಈ ವಾರ್ನಿಂಗ್ ಬಗ್ಗೆ ನಿಮಗೇನು ಅನಿಸುತ್ತದೆ? ಪಾಕಿಸ್ತಾನ ತಪ್ಪನ್ನು ತಿದ್ದುಕೊಳ್ಳುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಧನ್ಯವಾದಗಳು.